ಭಾರತದ ಕೈಗಾರಿಕೆಗಳು ಪಾಠದಲ್ಲಿ ನಾವು ಕೊನೆಯ ಹಂತದಲ್ಲಿ ಇದ್ದೇವೆ ಇವತ್ತಿನ ಕ್ಲಾಸ್ ಅಲ್ಲಿ. ಸ್ಕ್ರೀನ್ ಶೇರ್ ಮಾಡ್ತೇನೆ. ಒಂದು ನಿಮಿಷ. ಓಕೆ, ಕಾಗದದ ಕೈಗಾರಿಕೆಗಳು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕಿರುವಂತದ್ದು ಕಾಗದ ಕೈಗಾರಿಕೆಯ ಬಗ್ಗೆ. ಸೊ ಆಲ್ರೆಡಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಸೊ ಹೀಗೆ 4 ಕೈಗಾರಿಕೆಗಳ ಬಗ್ಗೆ ನೋಡಿ ಆಗಿದೆ. ನಾವು ಹತ್ತಿಬಟ್ಟೆ ಕೈಗಾರಿಕೆಯನ್ನು ಸಹ ನೋಡಿ ಆಗಿದೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕಿರುವಂತದ್ದು ಕಾಗದ ಕೈಗಾರಿಕೆ. ಈ ಪಾಠ ಆದ ಕೂಡಲೇ ಒಂದ್ ಸ್ವಲ್ಪ ಕ್ವಶನ್ಸ್ ಅನ್ನ ಹಾಕ್ತೇನೆ ನಾನು. ಓಕೆ, ಸೊ ಕಾಗದ ಕೈಗಾರಿಕೆ ಹೆಡ್ಡಿಂಗ್ ಬರ್ದಿದ್ದೀರಾ ನೀವು. ಸೊ ಗೊತ್ತೇ ಉಂಟು ಕಾಗದ ಕೈಗಾರಿಕೆಗೆ ಇರುವ ಕಚ್ಚಾ ವಸ್ತು. ಯಾರಾದ್ರೂ ಹೇಳ್ಬೋದಾ? ಎನಿವನ್? ಕಾಗದ ಕೈಗಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್ ಟು ಪೇಪರ್. ಎನಿವನ್? ಯಾರು ಹೇಳ್ಬೋದು ಮಕ್ಳೇ? ಹೇಳಿದ್ದೇನೆ ಅಂತ ಫಸ್ಟ್ ಅನ್ಮ್ಯೂಟ್ ಮಾಡಿ ಸಹ ಹೇಳ್ಬೋದು. ಕಬ್ಬು, ಶ್ರೀರಕ್ಷ ಕಬ್ಬು ಹೇಳಿದ್ಲು. ಓಕೆ, ಮತ್ತೆ ಬಿದಿರು. ಓಕೆ, ಕಬ್ಬಿನ ಸಿಪ್ಪೆ, ವಂಶದನ್ನು ಸ್ವಲ್ಪ ಚೇಂಜ್ ಮಾಡಿದ್ಲು. ವೆರಿ ಗುಡ್. ನೆಕ್ಸ್ಟ್ ಬಿದಿರು, ಹರ್ಷಿತ್ ಬಿದಿರು ಹೇಳಿದ್ದಾನೆ. ಸರಿ, ಮರದ ತಿರುಳು, ಇದೆಲ್ಲವೂ ಸಹ ಕಾಗದ ಕೈಗಾರಿಕೆ ಬೇಕಾಗುವಂತಹ ಕಚ್ಚಾ ವಸ್ತುಗಳು. ಓಕೆ, ಕಾಗದ ಅನ್ನುವಂಥದ್ದು ದ ವೆರಿ ಯೂಸ್ಫುಲ್ ಥಿಂಗ್, ಅಂದ್ರೆ ತುಂಬಾ ಉಪಯೋಗವಾಗುವಂತಹ ಒಂದು ವಸ್ತು. ಸೊ ಗೊತ್ತೇ ಉಂಟು ನಮಗೆ ಈಗಿನ ಒಂದು ಜಗತ್ತಿನಲ್ಲಿ. ಸೊ ಎಷ್ಟೇ ಟೆಕ್ನಾಲಜಿಗಳು ಮುಂದುವರೆದ್ರು, ನಾವೆಲ್ಲವೂ ಸಹ ಕಂಪ್ಯೂಟರ್ ಅಲ್ಲಿ ಅಪ್ಡೇಟ್ ಮಾಡಿದ್ರು ಸಹ, ಸೊ ಪೇಪರ್ ಅನ್ನುವಂತಹ ಒಂದು ವಸ್ತು ಸೊ ನಮಗೆ ಇಲ್ಲ ಅಂತ ಹೇಳಿ ಆಗ್ಲೇ ಇಲ್ಲ. ಹೌದಾ? ಸೊ ಪೇಪರ್ ಅನ್ನುವಂಥದ್ದು ಬೇಕೇ ಬೇಕಾಗಿರುವಂಥದ್ದು. ಎಷ್ಟೇ ನಾವು ಕಂಪ್ಯೂಟರೈಸ್ ಸಿಸ್ಟಮ್ ಅಲ್ಲಿ ಎಷ್ಟೇ ಅಪ್ಡೇಟ್ ಆಗಿದ್ರು ಸಹ ಆ ಪೇಪರ್ ಅನ್ನುವಂತಹ ಅದರ ಇಂಪಾರ್ಟೆನ್ಸ್ ಅನ್ನುವಂಥದ್ದು ಕಡಿಮೆ ಆಗ್ಲೇ ಇಲ್ಲ. ಆಯ್ತಾ? ಸೊ ನೆಕ್ಸ್ಟ್, ಇದೆಲ್ಲ ಬರಿಬೇಕು ಅಂತ ಹೇಳಿಲ್ಲ. ಸೊ ಅದರ ಉಪಯೋಗಗಳು, ಸೊ ಬರವಣಿಗೆಗೆ, ಮುದ್ರಣಕ್ಕೆ. ಸೊ ಇದು ತುಂಬಾ ಸಿಲ್ಲಿ, ನಿಮಗೆ ಗೊತ್ತೇ ಉಂಟು. ಯಾವ್ದನ್ನು ಪ್ಯಾಕಿಂಗ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಹೌದಾ? ಸೊ ಅದನ್ನ ಬರಿಬೇಕು ಅಂತ ಹೇಳಿಲ್ಲ. ಉಪಯೋಗ ಜನರಲ್ ಆಗಿ ಗೊತ್ತಿರುವಂತದ್ದು, ಬರವಣಿಗೆಗೆ, ಮುದ್ರಣಕ್ಕೆ, ನೆಕ್ಸ್ಟ್ ಏನು ಪ್ಯಾಕಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ. ನೆಕ್ಸ್ಟ್, ಸೊ ಇನ್ನೊಂದು ವೆರಿ ಯೂಸ್ಫುಲ್ ಆಗಿರುವಂತದ್ದು ಕಾಗದದ ಒಂದು ಉಪಯೋಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಏನು ಅಂತ ಹೇಳಿದ್ರೆ, ಒಂದು ದೇಶದ ಶಿಕ್ಷಣ ಮತ್ತು ಸಾಕ್ಷರತೆಯ ಮಟ್ಟವನ್ನು ಆ ದೇಶದಲ್ಲಿ ಬಳಸುವಂತಹ ಕಾಗದದ ಪ್ರಮಾಣದಿಂದ ನಮಗೆ ತಿಳಿಲಿಕ್ಕೆ ಸಾಧ್ಯ ಉಂಟು. ಒಂದು ದೇಶದಲ್ಲಿ ಪೇಪರ್ ಅನ್ನ ಎಷ್ಟು ಯೂಸ್ ಮಾಡ್ತಾರೆ ಅನ್ನುವ ಬೇಸಲ್ಲಿ ನಾವು ಆ ಒಂದು ದೇಶದ ಅಥವಾ ಆ ಒಂದು ಪ್ಲೇಸಿನ ಎಜುಕೇಶನ್ ಲೆವೆಲ್ ಅಥವಾ ಒಂದು ಸಾಕ್ಷರತೆಯ ಮಟ್ಟ ಯಾವ ರೀತಿಯಲ್ಲಿದೆ ಅಂತ ಹೇಳಿ 100% ಅಲ್ಲ ಅಂತೂ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಕಾಗದದ ಉಪಯೋಗದಲ್ಲಿ ನಾವು ಮೇನ್ ಆಗಿ ಯಾವ್ದನ್ನು ಬರಿಬಹುದು, ಶಿಕ್ಷಣ ಕ್ಷೇತ್ರದಲ್ಲಿ ಕಾಗದದ ಉಪಯೋಗ ಬಹಳ ಮಹತ್ವದ್ದಾಗಿದೆ ಅಂತ ಹೇಳಿ ಹೇಳ್ಬೋದು. ಹೌದಾ? ಸೊ ನೀವೀಗ ಶಾಲೆಗೆ ಸುಮ್ನೆ ಕೈ ಬೀಸಿಕೊಂಡು ಬಂದ್ರೆ ಸೊ ಎಲ್ಲವನ್ನು ನಿಮಗೆ ಮೈಂಡ್ ಅಲ್ಲಿ ಸ್ಟೋರ್ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ. ಹೌದಾ? ಸೊ ಏನು ನಮಗೆ ರೈಟಿಂಗ್ ಅಲ್ಲಿ ಬೇಕು. ನಾನು ಎಲ್ಲವೂ ಸಹ ಕಂಪ್ಯೂಟರ್ ಅಲ್ಲಿ ಮಾಡ್ತೇನೆ ಅಂತ ಹೇಳಿದ್ರು ಸಹ ಎಲ್ಲವನ್ನು ನಮಗೆ ಕಂಪ್ಯೂಟರ್ ಇಂದ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಸಹ ಇರ್ಬೋದು. ಹೌದಾ? ಕರೆಕ್ಟ್ ಅಲ್ವಾ? ಎಲ್ಲ 100% ನಮಗೆ ಕಂಪ್ಯೂಟರ್ ನಾನೆಲ್ಲ ಮಾಡಿಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ದಟ್ ಈಸ್ ಇಂಪಾಸಿಬಲ್. 100% ದಟ್ ಈಸ್ ಇಂಪಾಸಿಬಲ್. 100% ಆಗಿ ಸಾಧ್ಯ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಪರ್ಸೆಂಟ್ ಆದ್ರೂ ನಮ್ಗೆ ಕಾಗದದ ಉಪಯೋಗ ಬೇಕೇ ಬೇಕು. ಆಯ್ತಾ? ಸೊ ಈಗ ಕೆಲವರು ವಾದ ಇರ್ಬೋದು, ಯಾಕೆ ಶಿಕ್ಷಣದಲ್ಲಿ ನಮ್ಗೆ ಕಾಗದ ಬೇಕು? ನನ್ನ ಹತ್ರ ಕಂಪ್ಯೂಟರ್ ಉಂಟು, ಪೆನ್ ಡ್ರೈವ್ ಉಂಟು, ಮೆಮೊರಿ ಕಾರ್ಡ್ ಉಂಟು, ಎಲ್ಲವೂ ಸಹ ಉಂಟು. ಸೊ ಅದರಿಂದ ನಾನೆಲ್ಲವನ್ನು ಸ್ಟೋರ್ ಮಾಡಿಕೊಳ್ತೇನೆ. ಐ ಡೋಂಟ್ ವಾಂಟ್ ದ ಪೇಪರ್ಸ್ ಅಂತ ಹೇಳಿ ಹೇಳ್ಬೋದು. ಹೌದಾ? ಸೊ ಬಟ್ ದಟ್ ಈಸ್ ನಾಟ್ ದ 100%. ಓಕೆ, ಎಲ್ಲೋ ಒಂದು ಕಡೆ ಪೇಪರ್ನ ಉಪಯೋಗ ಇದ್ದೇ ಇರ್ತದೆ. ನಮಗೆ ಎಲ್ಲೋ ಒಂದು ಕಡೆ ಅನಿಸ್ತದೆ ಪೆನ್ನು ಪುಸ್ತಕ ಇದ್ರೆ ಒಳ್ಳೇದಿತ್ತು ಅಂತ ಹೇಳಿ ಅನಿಸಿ ಬಿಡ್ತದೆ. ಸ್ಪೀಡಿಗಿರ್ಬೋದು, ಎಲ್ಲದರ ರೀತಿಯಲ್ಲಿ ಸಹ ಇರ್ಬೋದು. ಸೊ ಭಾರತದಲ್ಲಿ ಈ ಕಾಗದ ತಯಾರಿಕೆ ಕಲೆ ಅನ್ನುವಂಥದ್ದು 10ನೇ ಶತಮಾನದಲ್ಲಿಯೇ ತಿಳಿದು ಇತ್ತು ಅಂತ ಹೇಳಿ ಇತಿಹಾಸ
ಹೇಳ್ತದೆ. ಸೊ ನಾನು ಹೇಳಿದಂತಹ ವಾದಕ್ಕೆ ನಿಮ್ಮದೇನಾದ್ರೂ ಪ್ರತಿವಾದಗಳಿದ್ರೆ ಹೇಳ್ಬೋದು, ಹ್ಯಾಂಡ್ ರೈಸ್ ಮಾಡ್ಬೋದು. ಸೊ ಆಯ್ತಾ, ಹೇಳ್ಬೋದು, ಅದಕ್ಕೆ ಅವಕಾಶಗಳು ಉಂಟು ಪ್ರತಿಯೊಬ್ಬರಿಗೆ ಸಹ. ನಾನು ಹೇಳಿದ್ದನ್ನೇ ಒಪ್ಪಿಕೊಳ್ಬೇಕು ಅಂತ ಹೇಳಿಲ್ಲ. ಸೊ ಆವಾಗ ಅಂದ್ರೆ 10ನೇ ಶತಮಾನದಲ್ಲಿ ಯಾವಾಗ ಪೇಪರ್ ನ ಒಂದು ಉಪಯೋಗ ಅನ್ನುವಂಥದ್ದು ಅಥವಾ ಅದರ ತಯಾರಿಕೆ ಅನ್ನುವಂಥದ್ದು ಆರಂಭ ಆಗಿತ್ತು, ಸೊ ಆಗ ಅದೊಂದು ಫ್ಯಾಕ್ಟರಿ ಐಟಮ್ ಆಗಿರ್ಲಿಲ್ಲ. ಸೊ ಅದೊಂದು ಯಾವ ರೀತಿ ಐಟಮ್ ಆಗಿತ್ತು ಅಂತ ಹೇಳಿದ್ರೆ, ಅದೊಂದು ಗುಡಿ ಕೈಗಾರಿಕೆ ಆಗಿತ್ತು. ನಮ್ಮ ದೇಶದಲ್ಲಿ ಗುಡಿ ಕೈಗಾರಿಕೆ ಇತ್ತು. ಸೊ ಆ ಗುಡಿ ಕೈಗಾರಿಕೆ ಮೂಲಕ ಅದನ್ನ ತಯಾರಿಸ್ತಾ ಇದ್ರು. ಆದ್ರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಆಧುನಿಕ ಕಾಗದ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಸೇರಂಪುರ ಎಂಬಲ್ಲಿ 1932ರಲ್ಲಿ ಸ್ಥಾಪನೆ ಆಯಿತು. ಇದನ್ನು ಬರ್ಕೊಳ್ಬೇಕು, ಬರೀರಿ. ಪ್ರಥಮ ಆಧುನಿಕ ಕಾಗದ ಕೈಗಾರಿಕೆಯು ಕಾಗದ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಸೇರಂಪುರದಲ್ಲಿ, ನೋಡಿ ಎಲ್ಲಿ ಉಂಟು ಅಂತ ಹೇಳಿ ಕಾಣ್ತದಲ್ಲ, ಸೇರಂಪುರ ಎಂಬಲ್ಲಿ 1932ರಲ್ಲಿ 1932ರಲ್ಲಿ ಸ್ಥಾಪನೆಗೊಂಡಿತು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಈ 1932 ಅಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ತೇವಲ್ವಾ, ಯಾವುದು ಈ ಒಂದು ಫ್ಯಾಕ್ಟ್ರಿ. ಸೊ ಅದೇನಾಯ್ತು ಅಂತ ಹೇಳಿದ್ರೆ ಬೇಗ ಮುಚ್ಚಿ ಹೋಯ್ತು, ಆಯ್ತಾ. ಸೊ ಹೀಗಾಗಿ ಅದು ಬೇಗ ಮುಚ್ಚಿ ಹೋಯ್ತು. ಆ ಒಂದು ಸೇರಂಪುರಲ್ಲಿ 1932ರಲ್ಲಿ ಸ್ಥಾಪನೆ ಆದದ್ದು ಮುಚ್ಚಿ ಹೋಯ್ತು. ಹಾಗಾಗಿ ವಾಸ್ತವಿಕ ಯಶಸ್ವಿ ಕಾಗದ ಕೈಗಾರಿಕೆ ಅಂತ ಹೇಳಿ ಸೊ ಕೋಲ್ಕತ್ತಕ್ಕೆ ಸಮೀಪ ಇರುವಂತಹ ಬಾಳಿಯಲ್ಲಿ ಸ್ಥಾಪನೆಗೊಂಡಿತ್ತು. ಆದ್ರೆ ಅದು ಅದಕ್ಕಿಂತ ಮೊದಲೇ ಸ್ಥಾಪನೆಗೊಂಡಿತ್ತು. ಅದನ್ನ ನೆಕ್ಸ್ಟ್ ಏನ್ ಮಾಡಿರ್ಬೋದು, ಮಾಡಲೈಸ್ ಮಾಡಿರ್ಬೋದು, ಆಯ್ತಾ. ಸೊ ಅದು ಬಾಲಿಯಲ್ಲಿ. ಸೊ ಕಲ್ಕತ್ತಾ ಸಹ ಎಲ್ಲಿ ಬರ್ತದೆ ಅಂತ ಗೊತ್ತು ನಿಮ್ಗೆ, ಪಶ್ಚಿಮ ಬಂಗಾಳದಲ್ಲಿಯೇ ಬರುವಂತದ್ದು, ಆಯ್ತಾ. ಸೊ ಅದು ಬಾಲಿಯಲ್ಲಿ ಸ್ಥಾಪನೆಗೊಂಡಿರುವಂತದ್ದು ವಾಸ್ತವ ಯಶಸ್ವಿ ಕಾಗದ ಕಾರ್ಖಾನೆ. ಸೊ ಇವಾಗ ನಿಮಗೆ ಒಂದು ಥಿಂಕ್ ಮಾಡ್ಬೋದು, 1932ಕ್ಕೆ ಸ್ಥಾಪನೆ ಆದ್ದು ಮುಚ್ಚಿ ಹೋಯ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಅದಕ್ಕಿಂತ ಮುಂಚೆ ಪ್ರಾರಂಭ ಆಗಿತ್ತು, ಅದನ್ನ ಪ್ರಥಮ ಅಂತ ಹೇಳ್ತೇವೆ ನಾವು. ಸೊ ಇದು ಮೊದ್ಲೇ ಸ್ಟಾರ್ಟ್ ಆಗಿತ್ತು, ಆದ್ರೆ ಇದು ಮತ್ತೆ ಯಶಸ್ವಿ ಆಯ್ತು ಅಂತ ಹೇಳುವಂತ ಒಂದು ಕ್ವಶನ್ ಬರ್ತದೆ ನಮ್ಮಲ್ಲಿ. ಸೊ ಈ ಕೈಗಾರಿಕೆ ವಿಶ್ವ ಮಹಾಸಮರಗಳ ಅವಧಿ ಹಾಗೂ ಸ್ವಾತಂತ್ರ್ಯ ನಂತರ ಅದ ಹೆಚ್ಚು ಪ್ರಚಲಿತಕ್ಕೆ ಬಂದಿರುವಂತದ್ದು. ಸೊ ನಿಮಗೆ ಗೊತ್ತುಂಟು, ವಿಶ್ವ ಮಹಾಸಮರ ಅಂದ್ರೆ ಜಗತ್ತಿನ 2 ಮಹಾಯುದ್ಧಗಳು, ಹೌದಾ. ಅದು ನಿಮಗೆ ನೆಕ್ಸ್ಟ್ ಬರ್ತದೆ ಹಿಸ್ಟ್ರಿಯಲ್ಲಿ, ನಾನೇ ಮಾಡುವಂತದ್ದನ್ನು. 1914 ಇಂದ 1918 ತನಕ ಫಸ್ಟ್ ಇದ್ದು, ನೆಕ್ಸ್ಟ್ 1939 to 1945 ಸೆಕೆಂಡ್ ಇದ್ದು. ಸೊ 1945 ಆಗುವಾಗ UNO ಎಸ್ಟಾಬ್ಲಿಷ್ ಆಗ್ತದೆ. ಸೊ ಆ ಮೂಲಕ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗ್ತದೆ. ಅದು 1945 ಅದೆಲ್ಲವೂ ಸಹ ಮುಗ್ದೋಗ್ತದೆ, ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್ ಎಲ್ಲವೂ ಸಹ ಮುಗ್ದೋಗಿತ್ತು. ಸೊ ಆ 2 ಸಮರಗಳ ನಂತರ ಮತ್ತು ಭಾರತದ ಇಂಡಿಪೆಂಡೆನ್ಸ್, ಭಾರತದ ಸ್ವಾತಂತ್ರ್ಯ ನಂತರ, ಸೊ ಈ ಒಂದು ಕೈಗಾರಿಕೆ ಕೋಲ್ಕತ್ತಾದ ಬಳಿ ಇರುವಂತಹ ಬಾಲಿ ಅಲ್ಲಿ 1870ಕ್ಕೆ ಸ್ಥಾಪನೆ ಆದಂತಹ ಈ ಪೇಪರ್ ಫ್ಯಾಕ್ಟರಿ ಉಂಟು. ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ನಂತರ ಅದು ತುಂಬಾ ಫೇಮಸ್ ಆಗ್ತಾ ಬಂತು, ಅಥವಾ ಅದರ ಇಂಪಾರ್ಟೆನ್ಸ್ ಅಥವಾ ಹೆಚ್ಚು ಪ್ರಚಲಿತಕ್ಕೆ ಅದು ಕಾರಣ ಆಯ್ತು ಅದರ ನಂತರ. ಸೊ ಬರ್ದಿರ್ಬೋದಲ್ಲ ಅದನ್ನು, 1870 ಬಾಲಿಯಲ್ಲಿ ಸ್ಥಾಪನೆ ಆದಂತಹ ಕಾಗದ ಕೈಗಾರಿಕೆ ಹೆಚ್ಚು ಪ್ರಚಲಿತವನ್ನ ಹೊಂದಿರುವಂತದ್ದು ಅಂತ ಹೇಳಿ ಬರ್ದಿದ್ದೀರಲ್ಲ. ಸೊ ನಿಮ್ಗೊಂದು ಅಂದಾಜ್ ಆಗ್ತದಲ್ಲ, ಅದನ್ನ ಬರೀ. ಸೊ ಇದನ್ನೊಂದು ಬರ್ಕೊಳ್ಬೇಕು ಮಕ್ಳೇ. ಅರಣ್ಯ ಆಧಾರಿತ ಕೈಗಾರಿಕೆ ಯಾವುದು ಕೇಳಿದ್ರೆ ಕಾಗದ ಕೈಗಾರಿಕೆ. ಅರಣ್ಯಾಧಾರಿತ ಕೈಗಾರಿಕೆ ಡ್ಯಾಶ್ ಕಾಗದ ಕೈಗಾರಿಕೆ, ಅಥವಾ ಅರಣ್ಯಾಧಾರಿತ ಕೈಗಾರಿಕೆ ಯಾವುದು ಅಂತ ಕೇಳಿದ್ರು ಕಾಗದ ಕೈಗಾರಿಕೆ. ಕೃಷಿಗೆ ಸಂಬಂಧಿಸಿದ 2 ನಾವು ನೋಡಿದ್ದೇವೆ, ಯಾವುದೆಲ್ಲ, ಕಾಗದ ಮತ್ತು ಹತ್ತಿ ಮತ್ತು ಸಕ್ಕರೆ, ಕರೆಕ್ಟಾ. ಸೊ ಇದು ಅರಣ್ಯಾಧಾರಿತ ಕೈಗಾರಿಕೆ. ಇದಕ್ಕೆ ಬೇಕಾಗುವಂತಹ ಕಚ್ಚಾ ವಸ್ತುಗಳು ರಾ ಮೆಟೀರಿಯಲ್ಸ್ ಆಫ್ ದ ಪೇಪರ್ ಫ್ಯಾಕ್ಟರಿ ಯಾವುದೆಲ್ಲ ಅಂತ ಹೇಳಿ ನೋಡ್ತಾ ಹೋಗುವ. ನೀವು ಹೇಳಿದ್ದೆ ಬಿದಿರು ಮತ್ತು ಮರದ ತಿರುಳು ಆಗ್ತದೆ, ಆಯ್ತಾ. ರಾ ಮೆಟೀರಿಯಲ್ಸ್ ಅನ್ನ ಬರ್ಕೊಳ್ಳಿ ಮಕ್ಳು, ಆಯ್ತಾ.
ಕೇಳುವ ಚಾನ್ಸಸ್ NDS ಗೆ ಎಲ್ಲಿಯಾದ್ರೂ ಕೇಳಿದ್ರೆ ಅಂತೇಳಿ. ಬಿದಿರು ಮತ್ತು ಮರದ ತಿರುಳು, ಸಬಾಯಿ ಮತ್ತು ಬಾಬರ್ ನಂತರ ಹುಲ್ಲುಗಳು. ಅಲ್ಲಿ ಹುಲ್ಲು ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಅಂತ ಹೇಳಿ. ಸಬಾಯಿ ಹುಲ್ಲು ಅಥವಾ ಬಾಬರ್ ಹುಲ್ಲು ಅಂತ ಹೇಳಿ. ಲೇಖನಿ ಈಗ ಜಾಯಿನ್ ಆದ್ದಮ್ಮ. ಓಕೆ, ಸಬಾಯಿ ಮತ್ತು ಬಾಬರ್ ಆಯ್ತಾ. ನೆಕ್ಸ್ಟ್ ಭತ್ತ, ಗೋಧಿ, ಬಾರ್ಲಿ ಹುಲ್ಲುಗಳು. ಭತ್ತ, ಗೋಧಿ, ಬಾರ್ಲಿ ಹುಲ್ಲುಗಳು. ನೆಕ್ಸ್ಟ್ ನೀವಾಗ ಹೇಳಿದಾಗೆ ಕಬ್ಬಿನ ಸಿಪ್ಪೆ, ಕಬ್ಬು ಹೇಳಿದ್ಲು ಶ್ರೀರಕ್ಷಾ. ಸೊ ಅದನ್ನ ಯಾರು ವರ್ಷಿತನ ವಂಶಿ ಯಾರೋ ಒಬ್ರು ಅದನ್ನ ಇನ್ನು ಸರಿ ಮಾಡಿ ಹೇಳಿದ್ರು, ಕಬ್ಬಿನ ಸಿಪ್ಪೆ ಅಂತ ಹೇಳಿ. ಸೊ ಅದು ಅಲ್ಲದೆ ಚಿಂದಿ ಕಾಗದ, ಅಂದ್ರೆ ಚಿಂದಿ ಕಾಗದ ಅಂದ್ರೆ ಯೂಸ್ ಆದಂತಹ ಪೇಪರ್ಸ್ ರೀಸೈಕಲ್ ಮಾಡುವ ಮೂಲಕ ಸೊ ಕಾಗದವನ್ನ ತಯಾರಿಸ್ತಾರೆ. ಅದೆಲ್ಲ ರೀಸೈಕಲಿಂಗ್ ಆಯ್ತಾ, ಚಿಂದಿ ಎಲ್ಲ. ನೆಕ್ಸ್ಟ್ ಚಿಂದಿ ಬಟ್ಟೆ ಸಾಕ್ತದೆ. ಚಿಂದಿ ಬಟ್ಟೆ, ಚಿಂದಿ ಕಾಗದ ಮತ್ತು ಚಿಂದಿ ಬಟ್ಟೆ ಅದು ರೀಸೈಕಲ್ ಮಾಡುವುದರ ಮೂಲಕ ಮಾಡುವಂಥದ್ದು. ಸೊ ಈ ಎಲ್ಲಾ ವಸ್ತುಗಳನ್ನ ಬಳಸಿಕೊಂಡು ನಮ್ಮ ದೇಶದಲ್ಲಿ ಕಾಗದವನ್ನ ತಯಾರಿಕೆ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ದು ಎಲ್ಲಾ ಕೈಗಾರಿಕೆಯಲ್ಲಿ ನೋಡಿದಾಗೆ, ಸೊ ನಮಗೆ ಪೇಪರ್ ಫ್ಯಾಕ್ಟರಿ ಮಾಡ್ಬೇಕಾದ್ರೆ ಯಾವುದೆಲ್ಲ ಅನಿವಾರ್ಯತೆ ಇದೆ, ಸೊ ಆ ಪ್ಲೇಸ್ಗೆ ಏನೆಲ್ಲ ಬೇಕು ಅಂತ ಹೇಳಿ ಸೊ ಗೊತ್ತಿದ್ದದ್ದೇ. ಸೊ ಏನು ಅಪಾರವಾದಂತಹ ನೀರು ಬೇಕು, ನೆಕ್ಸ್ಟ್ ಮಾರ್ಕೆಟ್ ಫೆಸಿಲಿಟಿ, ನೆಕ್ಸ್ಟ್ ಲೇಬರ್ ಕಾರ್ಮಿಕರ ಲಭ್ಯತೆ ಬೇಕು, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ನೆಕ್ಸ್ಟ್ ಪವರ್ ಸಪ್ಲೈ. ಸೊ ನೆಕ್ಸ್ಟ್ ಕೆಲವು ಕೆಮಿಕಲ್ಸ್, ಕೆಲವು ರಾಸಾಯನಿಕ ವಸ್ತುಗಳು ಅನಿವಾರ್ಯತೆ ಇದೆ. ಲೇಖನಿ ವಿಡಿಯೋ ಆಫ್ ಮಾಡಮ್ಮ, ನಡ್ಕೊಂಡು ಹೋಗ್ತಾ ಇದೀಯ ನೀನು? ಓಕೆ ಆಯ್ತಾ. ಸೊ ಇದೆಲ್ಲವೂ ಸಹ ಸ್ಥಾನೀಕರಣಕ್ಕೆ ಬೇಕಾದಂತಹ ಅಂಶಗಳು. ಸೊ ಇದನ್ನ ಬರಿಬೇಕು ಅಂತ ಹೇಳಿಲ್ಲ ಆಯ್ತಾ. ನೆಕ್ಸ್ಟ್ ಯಾವ ರೀತಿಯಲ್ಲಿ ಹಂಚಿಕೆ ಆಗಿದೆ ಅಂತ ಹೇಳಿ ನೋಡ್ಲಿಕ್ಕಿರುವಂತದ್ದು. ಸೊ ಮೊದಲು ಭಾರತದ ಕಾಗದ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಹೂಗ್ಲಿ ನದಿಯ ಬಯಲಿನಲ್ಲಿ ಅಭಿವೃದ್ಧಿಗೊಂಡಿತ್ತು, ನಾವು ನೋಡಿದ್ದೇವೆ ಹೌದಾ. ಸೊ ಇಂದು ಅದು ಹೆಚ್ಚಾಗಿ, ಸೊ ಈಗ ಪ್ರೆಸೆಂಟ್ ಆಗಿ ಎಲ್ಲಿ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ ಪೇಪರ್ ಫ್ಯಾಕ್ಟರಿಗಳು ಅಂತ ಹೇಳಿದ್ರೆ, ಸೊ ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ಸೊ ಬರಿಬೇಕು ಅಂತ ಹೇಳಿಲ್ಲ ಮಕ್ಳು ಆಯ್ತಾ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ನೆಕ್ಸ್ಟ್ ಒಡಿಸ್ಸಾದ ಜಿಲ್ಲೆಗಳಲ್ಲಿ ಅದು ಹಂಚಿಕೆ ಆಗಿದೆ. ಸೊ ಫ್ರಮ್ ಬಿಗಿನಿಂಗ್ ಅಲ್ಲಿ ವೆಸ್ಟ್ ಬೆಂಗಾಲ್ನ ಹೂಗ್ಲಿ, ಪಶ್ಚಿಮ ಬಂಗಾಳದ ಹೂಗ್ಲಿ ನದಿ ದಡದಲ್ಲಿ ಅದು ಹೆಚ್ಚು ಪ್ರಚಲಿತದಲ್ಲಿತ್ತು. ಅದರ ನಂತರ ಉಳಿದಂತಹ ರಾಜ್ಯಗಳಲ್ಲಿ ಅದು ಹೆಚ್ಚು ಪ್ರಚಲಿತವನ್ನ ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ಸೊ ಈ ರೀತಿಯಲ್ಲಿ ತುಂಬಾ ರಾ ಮೆಟೀರಿಯಲ್ಸ್ ಗಳನ್ನು ಉಪಯೋಗ ಮಾಡಿಕೊಂಡು ಕಾಗದ ಕೈಗಾರಿಕೆ ಪ್ರಗತಿಯಲ್ಲಿ ಇದ್ರೂ ಸಹ ನಮ್ಮ ದೇಶಕ್ಕೆ ಬೇಕಾದಷ್ಟು ಕಾಗದ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇಲ್ಲ. ಬೇಡಿಕೆ ಹೆಚ್ಚುಂಟು, ಡಿಮಾಂಡ್ ಹೆಚ್ಚುಂಟು, ಬಟ್ ಸಪ್ಲೈ ಕಡಿಮೆ ಉಂಟು. ಸೊ ಆಗ ನಾವೇನ್ ಮಾಡ್ತೇವೆ ಅಂತ ಹೇಳಿ ನಿಮ್ಗೆ ಎಲ್ರಿಗೂ ಗೊತ್ತುಂಟು. ಸೊ ಆಗ ನಾವು ಬೇರೆ ಕಡೆಯಿಂದ ಆಮದನ್ನ ಮಾಡಿಕೊಳ್ತಾ ಇದ್ದೇವೆ, ಬೇರೆ ದೇಶದಿಂದ ಪರ್ಚೇಸ್ ಮಾಡಿಕೊಳ್ತಾ ಇದ್ದೇವೆ. ಸೊ ಬೇರೆ ದೇಶದಿಂದ ಭಾರತ ಕಾಗದವನ್ನ ಆಮದು ಮಾಡಿಕೊಳ್ಳಲು ಕಾರಣ ಏನು ಅಂತ ಕೇಳಿದ್ರೆ, ದ ಆನ್ಸರ್ ಇಸ್ ಅವೈಲೇಬಲ್ ಹಿಯರ್. ಭಾರತದಲ್ಲಿ ಕಾಗದ ಉತ್ಪಾದನೆಯು ತನ್ನ ಸ್ಥಳೀಯ ಬೇಡಿಕೆಯನ್ನು ಪೂರೈಸಲು ಸಾಕಾಗ್ತಾ ಇಲ್ಲ. ಸೊ ಆ ಕಾರಣದಿಂದ ಭಾರತ ಕಾಗದ ಆಮದನ್ನ ಮಾಡಿಕೊಳ್ತಾ ಇದೆ. ಕ್ವಶನ್ಸ್ ಒಮ್ಮೊಮ್ಮೆ ಕೇಳ್ತಾರೆ ಮಕ್ಳು, ಅಂದ್ರೆ ಫೈನಲ್ ಎಕ್ಸಾಮಿಗೆಲ್ಲ ಒಮ್ಮೊಮ್ಮೆ ಕೇಳುವ ಸಾಧ್ಯತೆಗಳು ಇರ್ತದೆ. ಏನು, ಭಾರತವು ಯಾಕೆ ಕಾಗದನ ಆಮದು ಮಾಡಿಕೊಳ್ತಾ ಇದೆ ಅಂತ ಹೇಳಿ. ಸೊ ಆಗ ನಿಮಗೆ ಗೊತ್ತಾಗ್ತದೆ. ಜನರಲ್ ಆಗಿ ನೀವು ಬರಿಬಹುದು, ಹೆಚ್ಚಾಗಿ ಆಮದನ್ನ ಯಾಕೆ ಮಾಡಿಕೊಳ್ತಾ ಇದೆ ಅಂದ್ರೆ ಹೆಚ್ಚಾಗಿ ಅದೇ ಇರ್ತದೆ, ಏನು ಡಿಮಾಂಡ್ ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ, ಬೇಡಿಕೆಯನ್ನು ಪೂರೈಸ್ಲಿಕ್ಕೆ ಆಗ್ತಾ ಇಲ್ಲ, ಅದರಿಂದ ಆಮದನ್ನ ಮಾಡಿಕೊಳ್ತಾ ಇದೆ ಅಂತ ಹೇಳಿ. ಸೊ ಈಸಿಯಲ್ಲಿ ನೀವು ಬರೀಲಿಕ್ಕೆ ಆಗ್ತದೆ. ಸೊ ಆ ರೀತಿಯಲ್ಲಿ ಜನರಲ್ ಆನ್ಸರ್ ಬರೆಯುವ ಕೆಪಾಸಿಟಿ ಅವರು ಬರ್ಕೊಳ್ಬೇಕು ಅಂತ ಹೇಳಿಲ್ಲ. ಸೊ ಇಲ್ಲ ನಂಗೆ ಮರ್ತು ಹೋಗ್ತದೆ ಅಂತ ಹೇಳುವವರು ಇದನ್ನ ಬರ್ಕೊಳ್ಬಹುದು. ಸೊ ಇಲ್ಲಿಗೆ ನಾವು 5 ಕೈಗಾರಿಕೆಗಳನ್ನ ನೋಡಿ ಆಯ್ತು. ಉಕ್ಕು, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ನೆಕ್ಸ್ಟ್ ಅಲ್ಯೂಮಿನಿಯಂ ಕೈಗಾರಿಕೆ, ನೆಕ್ಸ್ಟ್ ಹತ್ತಿ ಬಟ್ಟೆ ಕೈಗಾರಿಕೆ, ನೆಕ್ಸ್ಟ್ ಸಕ್ಕರೆ ಕೈಗಾರಿಕೆ, ಆದ್ಮೇಲೆ ಲಾಸ್ಟ್ ಒನ್ ಕಾಗದ ಕೈಗಾರಿಕೆ. ಸೊ ಇದೆಲ್ಲವೂ ಸಹ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಆಯ್ತು. ನೆಕ್ಸ್ಟ್ ನಾವು ನೋಡುವಂತದ್ದು ಒಂದು ಕೈಗಾರಿಕೆ, ಬಟ್ ಅದು ಈ ರೀತಿಯಲ್ಲಿ
ರಾ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು, ಸೊ ಆ ರೀತಿಯಲ್ಲ, ಅದಕ್ಕೂ ಬೇಕು ರಾ ಮೆಟೀರಿಯಲ್ಸ್, ಅಂದ್ರೆ ರಾ ಮೆಟೀರಿಯಲ್ ಅಂತ ಹೇಳಿ ಅಲ್ಲ, ಯಾವ್ದು ಮೆಟೀರಿಯಲ್ಗಳು ಬೇಕು. ಸೊ ಬಟ್ ಇದಕ್ಕಿಂತ ಸ್ವಲ್ಪ ಭಿನ್ನವಾದಂತಹ ಕೈಗಾರಿಕೆ. ಸೊ ಅದು ಯಾವ ಕೈಗಾರಿಕೆ ಅಂತ ಹೇಳಿದ್ರೆ ಅದರಲ್ಲಿ ಮನುಷ್ಯ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾನೆ. ಸೊ ಆ ಮನುಷ್ಯ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಫೀಲ್ಡ್ಗೆ ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ IT ಫೀಲ್ಡ್, ಸಾಫ್ಟ್ವೇರ್ ಫೀಲ್ಡ್ ಅಂತ ಏನ್ ಹೇಳ್ತೇವೆ ನಾವು. ಸೊ ಅದು ಕಂಪ್ಯೂಟರ್ ಯುಗದಿಂದ ಬಂದಂತಹ ಒಂದು ಕೈಗಾರಿಕೆ. ಸೊ ಅದೇ ನೆಕ್ಸ್ಟ್ ಒನ್. ಸೊ ಯಾವುದು ಅಂತ ಹೇಳಿದ್ರೆ, ಇದು ಕಾಗದವನ್ನು ಎಲ್ಲೆಲ್ಲಿ ಆಮದು ಮಾಡಿಕೊಳ್ತಾ ಉಂಟು ಅಂತ ಹೇಳಿ. USA ಆಯ್ತು, ಕೆನಡಾ ಆಯ್ತು, ನಾರ್ವೆ ಆಯ್ತು. ಬೇಕಿದ್ರೆ ಒಮ್ಮೆ USA ಇಂದ ಹೇಗೆ ಬರ್ತದೆ ಅಂತ ಹೇಳಿ ಬೇಕಿದ್ರೆ ತೋರಿಸುವ. USA ಇಂದ ಭಾರತಕ್ಕೆ ಯಾವ ರೀತಿಯಲ್ಲಿ ಬರ್ತದೆ ಅಂತ ಹೇಳಿ ಕಾಣ್ತಾ ಉಂಟಲ್ಲ? ಏನ್ ಬರ್ತದೆ ಅಂತ ಗೊತ್ತಾಯ್ತಾ? ಅಲ್ಲೊಂದು ಬೋಟ್ ಇದ್ದು ಸಿಂಬಲ್ಸ್ ಉಂಟಲ್ಲ, ಅದು ಇದು ಕೆನಡಾ. Next one is the Norway. And Sweden. ಆಯ್ತಾ? USA, ಕೆನಡಾ, ಸ್ವೀಡನ್, ನಾರ್ವೆ. ಓಕೆ, ನೆಕ್ಸ್ಟ್ ದ ಲಾಸ್ಟ್ ಕೈಗಾರಿಕೆ ಯಾವುದು ಅಂತ ಹೇಳಿದ್ರೆ ಜ್ಞಾನಾಧಾರಿತ ಕೈಗಾರಿಕೆ. ಜ್ಞಾನಾಧಾರಿತ ಕೈಗಾರಿಕೆ, ದ ಲಾಸ್ಟ್ ಒನ್, ಜ್ಞಾನಾಧಾರಿತ ಕೈಗಾರಿಕೆ. ಜ್ಞಾನ ಆಧಾರಿತ ಅಂದ್ರೆ ಅಲ್ಲಿ ಜ್ಞಾನ, ಯಾರ ಜ್ಞಾನ ಅಂತ ಹೇಳಿದ್ರೆ ದಟ್ ಈಸ್ ದ ಹ್ಯೂಮನ್ ನಾಲೆಡ್ಜ್, ಅಂದ್ರೆ ಮ್ಯಾನ್ ಪವರ್, ಮನುಷ್ಯನ ಒಂದು ಜ್ಞಾನ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಆಯ್ತಾ? ಈ ಒಂದು ಜ್ಞಾನಾಧಾರಿತ ಕೈಗಾರಿಕೆ ಅನ್ನುವಂಥದ್ದು, ಇವು ಜ್ಞಾನ ಆಧಾರಿತ ಉತ್ಪಾದನೆ ಮತ್ತು ಸೇವೆಗಳನ್ನು ಒಳಗೊಂಡಂತಹ ಒಂದು ಉದ್ಯಮ ಆಗಿದೆ. ಅಂದರೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆಯನ್ನು ತ್ವರಿತಗೊಳಿಸುವುದಕ್ಕೋಸ್ಕರ ನೆರವಾಗುವಂತಹ ಆಧುನಿಕ ಉತ್ಪನ್ನಗಳ ಕ್ರಿಯೆಗಳನ್ನ ವಿಶಿಷ್ಟ ಉದ್ಯಮ ಈ ಜ್ಞಾನಾಧಾರಿತ ಕೈಗಾರಿಕೆ ಆಗಿದೆ. ಈಗ ಫಾರ್ ಎಕ್ಸಾಂಪಲ್, ಕಾರನ್ನ ತಯಾರಿಸುವಂತಹ ಒಂದು ಫ್ಯಾಕ್ಟರಿ ಇರ್ಬೋದು, ಆಯ್ತಾ? ಸೊ ಅದು ಕೈಗಾರಿಕೆ, ಹೌದಾ? ಕಾರನ್ನ ತಯಾರಿಸುವಂತಹ ಫ್ಯಾಕ್ಟರಿ ಇರ್ಬೋದು. ಆದ್ರೆ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಗೊತ್ತಾಯ್ತಾ? ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಒಂದು ಕಾರು ಫ್ಯಾಕ್ಟರಿ ಅಂದ್ರೆ ಕಾರು ಒಂದು ಐಟಮ್ ಆಗಿ ಅಲ್ಲಿಂದ ಫ್ಯಾಕ್ಟರಿಯಿಂದ ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಅವ್ರು ಪ್ಲಾನಿಂಗ್ ಮಾಡ್ತಾರೆ. ಪ್ಲಾನಿಂಗ್ ಮಾಡಿ ಅವರು ಕಂಪ್ಯೂಟರ್ ಅಲ್ಲಿ ಎಲ್ಲ ಡಿಸೈನ್ ಮಾಡಿರ್ತಾರೆ. ಆ ಕಂಪ್ಯೂಟರ್ ಅಲ್ಲಿ ಡಿಸೈನ್ ಮಾಡಿದ ರೀತಿಯಲ್ಲಿ ಅಲ್ಲಿ ಆ ಮಿಷಿನ್ಗಳು ವರ್ಕ್ ಮಾಡ್ತವೆ. ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ, ಹೌದಾ? ಸೊ ನಿಮ್ಗೆ ಕೆಲವರಿಗೆ ಅಂದಾಜಿರ್ಬೋದು, ನಿಮ್ಗೆ ರೋಬೋಟಿಕ್ಸ್ ಕ್ಲಾಸ್ ಅಂತ ಹೇಳಿತ್ತಲ್ವಾ? ಸೊ ಅದ್ರಲ್ಲಿ ನಿಮಗೆ ನೀವು ಕಂಪ್ಯೂಟರ್ ಅಲ್ಲೆಲ್ಲ ಮಾಡ್ತಾ ಇದ್ರಿ, ಕರೆಕ್ಟ್ ಅಲ್ವಾ? ಸೊ ಗೊತ್ತಿಲ್ಲ ಎಷ್ಟು ಜನ ಜಾಯಿನ್ ಆಗಿದ್ರಿ ಇಲ್ಲ ಅಂತ ಹೇಳಿ. ಸೊ ಆ ರೀತಿಯಲ್ಲಿ ಅದು ವರ್ಕ್ ಅನ್ನ ಮಾಡುವಂಥದ್ದು. ಸೊ ಆದ್ರಿಂದ ಸೊ ಈ ಒಂದು ಕೈಗಾರಿಕೆಯರು ಸಹ ತುಂಬಾ ಸ್ಪೀಡ್ ಆಗಿ ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸೊ ಜ್ಞಾನಾಧಾರಿತ ಕೈಗಾರಿಕೆಯ ಅದರ ಒಂದು ಇಂಪಾರ್ಟೆನ್ಸ್ ಏನುಂಟು ತುಂಬಾ ದೊಡ್ಡದಾಗಿ ಇದೆ ಇತ್ತೀಚಿನ ದಿನಗಳಲ್ಲಿ. ಸೊ ಮೊದ್ಲೇ ಹೇಗಿತ್ತು ಅಂತ ಹೇಳಿದ್ರೆ ಫ್ಯಾಕ್ಟ್ರಿಗಳಲ್ಲಿ, ಸೊ ಅದೊಂದು ಫ್ಯಾಕ್ಟ್ರಿ ಅಂತ ಹೇಳಿ ಒಂದು ಚಾನಲ್ಸ್ ಬರ್ತದೆ, ಚಾನಲ್ ಉಂಟದು. ಸೊ ಅದ್ರಲ್ಲಿ ನಿಮಗೆ ಫ್ಯಾಕ್ಟ್ರಿದೆಲ್ಲ ನೀವು ನೋಡಿರ್ಬೋದು, ಅಥವಾ ನಿಮ್ಗೆ ಈಗ ಮೊಬೈಲ್ ಅಲ್ಲಿ ಎಲ್ಲವೂ ಸಹ ನಮಗೆ ಸಿಗ್ತದೆ, ಹೌದಾ? ಸೊ ಮೊದ್ಲೆಲ್ಲ ಕೈಗಾರಿಕೆ ಅನ್ನೋದ್ರಲ್ಲಿ ಮನುಷ್ಯನೇ ಅಲ್ಲಿ ಕೊಡ್ಬೇಕಿತ್ತು. ಸೊ ಇವಾಗ ಏನಿಲ್ಲ, ಸೊ ಅವ್ನು ಕಂಪ್ಯೂಟರ್ ಅಲ್ಲಿ ಸಿಸ್ಟಮ್ ಅಲ್ಲಿ ಆಪರೇಟ್ ಮಾಡಿಟ್ಟು ಅಲ್ಲಿ ಎಂಟ್ರ್ ಕೊಟ್ರೆ ಸೊ ಆಟೋಮೆಟಿಕಲಿ ಆ ಒಂದು ಮಿಷಿನ್ಗಳು ಅದೇ ರೀತಿಯಲ್ಲಿ ವರ್ಕ್ ಅನ್ನ ಮಾಡ್ತದೆ. ಸೊ ಅಂದ್ರೆ ಅಲ್ಲಿ ಕೈಗಾರಿಕೆ ಆ ಮಿಷಿನ್ಸ್ಗಳು ವರ್ಕ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಮನುಷ್ಯನ ನಾಲೆಡ್ಜ್, ಸೊ ಕಂಪ್ಯೂಟರ್ ಅದೇ ಮಾಡ್ತದೆ ಅಂತ ಹೇಳಿದ್ರೆ ಸೊ ಅಲ್ಲಿ ಮೊದ್ಲು ಯಾರು ಫೀಡ್ ಮಾಡಿರ್ಬೇಕು ಆ ಕಂಪ್ಯೂಟರ್ಗೆ, ಮನುಷ್ಯ ಅಲ್ಲಿ ಫೀಡ್ ಮಾಡಿರ್ಬೇಕು. ಅಂದ್ರೆ ಮನುಷ್ಯ ಹೇಗೆ ಫೀಡ್ ಮಾಡ್ತಾನೆ, ಅವನ ನಾಲೆಡ್ಜ್ ಬೇಸ್ ಅಲ್ಲಿ ಫೀಡ್ ಮಾಡಿರ್ತಾನೆ. ಅರ್ಥ ಆಯ್ತಾ? ಸೊ ಆದ್ರಿಂದ ಸೊ ಇವಾಗ ಇಷ್ಟೊಂದು ಟೆಕ್ನಾಲಜಿ ಅಥವಾ ಫ್ಯಾಕ್ಟ್ರಿಗಳಿರ್ಬೋದು ಅಥವಾ ಕೈಗಾರಿಕಾ ಉತ್ಪನ್ನಗಳು ಇಷ್ಟು ಸ್ಪೀಡ್ ಆಗಿ ಹೊರಗೆ ಬರ್ತಾ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಜ್ಞಾನಾಧಾರಿತ ಕೈಗಾರಿಕೆಯ ಪ್ರಾಮುಖ್ಯತೆ ತುಂಬಾ ದೊಡ್ಡದಾಗಿ ಉಂಟು. ಸೊ ಈ ಕೈಗಾರಿಕೆಯ ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸೊ ಬರೀರಿ ಜ್ಞಾನಾಧಾರಿತ ಕೈಗಾರಿಕೆಯು ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಲು ಕಾರಣಗಳು.
ಜ್ಞಾನಾಧಾರಿತ ಕೈಗಾರಿಕೆಯು ತೀವ್ರಗತಿಯಲ್ಲಿ ಅಭಿವೃದ್ಧಿ ಹೊಂದಲು ಕಾರಣಗಳು. ಸೊ ಫಸ್ಟ್ ಒನ್, ಸಾಕಷ್ಟು ಯುವ ಜನಸಂಖ್ಯೆ, ಯೂತ್ ಪವರ್ ಅಂತ ಹೇಳ್ಬೋದು, ಇಂಗ್ಲಿಷ್ ಅಲ್ಲಿ ಯೂತ್ ಪವರ್ ಅಂತ ಸಹ ಹೇಳ್ಬೋದು. ದ ಸೆಕೆಂಡ್ ಒನ್, ಬೆಳೆಯುತ್ತಿರುವ ಮಾಹಿತಿ ತಂತ್ರಜ್ಞಾನ, ಬೆಳೆಯುತ್ತಿರುವ ಮಾಹಿತಿ ತಂತ್ರಜ್ಞಾನ. ಸೊ ಅದೆರಡು ರೀಸನ್ಸ್ ಅನ್ನ ಬರಿಬಹುದು. ನೆಕ್ಸ್ಟ್, ಜ್ಞಾನಾಧಾರಿತ ಕೈಗಾರಿಕಾ ಪ್ರದೇಶವಾಗಿ ಹೊರಹೊಮ್ಮಲಿಕ್ಕೆ ಉತ್ತಮ ಸಾಮರ್ಥ್ಯವನ್ನು ಸಹ ಆ ಒಂದು ಪ್ಲೇಸ್ ಹೊಂದಿರ್ತದೆ ಅಂತ ಹೇಳಿ ಹೇಳ್ಬೋದು. ಸೊ ಮೇನ್ ಆಗಿ ನೀವು ಎರಡು ಥಿಂಗ್ಸ್ ಅನ್ನ ಬರೀರಿ, ಆಯ್ತಾ. ಇನ್ನೊಂದೇನು ಅಂತ ಹೇಳಿದ್ರೆ, ಜ್ಞಾನಾಧಾರಿತ ಕೈಗಾರಿಕೆಗಳಿಗೆ ಸೊ ಯಾವುದೇ ಫಿಸಿಕಲ್ ಪವರ್ ಅಷ್ಟೊಂದು ಬೇಕಾಗಿಲ್ಲ, ದೈಹಿಕ ಎನರ್ಜಿ ಉಂಟಲ್ವಾ, ಸೊ ಅದು ಕಡಿಮೆ ಹೌದಾ. ಸೊ ಅದರಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ, ಕೆಲವು ಮಿಷಿನ್ಸ್ ಗಳನ್ನ ವರ್ಕ್ ಮಾಡ್ಲಿಕ್ಕೆ ಸೊ ಅಲ್ಲಿ ಮ್ಯಾನ್ ಪವರ್ ಬೇಕಾಗ್ತಾ ಇತ್ತು. ಸೊ ಯಾವಾಗ ಈ ಒಂದು ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಯ್ತು, ಜ್ಞಾನಾಧಾರಿತ ಕೈಗಾರಿಕೆ ಅನ್ನುವಂಥದ್ದು ಇಂಪ್ರೂವ್ ಆಯ್ತು, ಆವಾಗ ಅಲ್ಲಿ ಮನುಷ್ಯನ ಬಲಕ್ಕೂ ಸಹ ಬಲ ಅಷ್ಟು ಬೇಕಾಗಿರ್ಲಿಲ್ಲ, ಯಾಕೆ ಎಲ್ಲವೂ ಸಹ ಮಿಷಿನ್ ವರ್ಕ್ ಮಾಡುವ ಕಾರಣದಿಂದಾಗಿ. ಸೊ ನೆಕ್ಸ್ಟ್, ಇದಕ್ಕೆ ಯಾವುದೇ ಕಚ್ಚಾ ವಸ್ತುಗಳಿಗೆ ಅನಿವಾರ್ಯತೆ ಇಲ್ಲ. ಕಚ್ಚಾ ವಸ್ತುಗಳಿಗಿಂತಲೂ ತುಂಬಾ ಇಂಪಾರ್ಟೆಂಟ್ ಯಾವುದಾಗಿರ್ತದೆ ಅಂತ ಹೇಳಿದ್ರೆ, ದಟ್ ಈಸ್ ಬುದ್ಧಿವಂತಿಕೆ ಅನ್ನುವಂಥದ್ದು, ಇಂಟೆಲಿಜೆನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಜ್ಞಾನಾಧಾರಿತ ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುಗಳಿಗಿಂತಲೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಯಾವುದು ಅಂತ ಹೇಳಿದ್ರೆ ಅದು ಬುದ್ಧಿವಂತಿಕೆ. ಸೊ ನಿಮಗೆ ಈಗ ಸಕ್ಕರೆ ಫ್ಯಾಕ್ಟರಿಯಲ್ಲಿ ನಮಗೆ ಕಚ್ಚಾ ವಸ್ತು ಬುದ್ಧಿವಂತಿಕೆ ಒಂದೇ ಇದ್ದು ಕಚ್ಚಾ ವಸ್ತು ಇಲ್ಲ ಅಂತ ಹೇಳಿದ್ರೆ ನಮಗೆ ಫ್ಯಾಕ್ಟರಿ ಮುಂದೆ ಹೋಗುದೇ ಇಲ್ಲ. ಆದ್ರೆ ಇಲ್ಲಿ ನಮಗೆ ನಾಲೆಜ್ ಅನ್ನುವಂಥದ್ದು ಅಥವಾ ಇಂಟೆಲಿಜೆನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಗ್ಲಿಷ್ ಅಲ್ಲಿ ಹೇಳುದು. ಮಾಹಿತಿ ತಂತ್ರಜ್ಞಾನಕ್ಕೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅದನ್ನೇ ನಾವು ಶಾರ್ಟ್ ಆಗಿ IT ಅಂತ ಹೇಳಿ ಹೇಳ್ತೇವೆ, ಹೌದಾ. ಸೊ ಈ IT ಫೀಲ್ಡ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆನ್ಸ್ ಅನ್ನು ಪಡೆದಿದೆ ಇತ್ತೀಚಿನ ದಿನಗಳಲ್ಲಿ, ಆಯ್ತಾ. ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಇದಗಳ ಪ್ರಮುಖ ಅಂಗಗಳಾಗಿರ್ತದೆ. ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ನಿಮ್ಗೆ ಕಂಪ್ಯೂಟರ್ ಅಲ್ಲಿ ಬರ್ತದೆ ಸಾಫ್ಟ್ವೇರ್ ಹಾರ್ಡ್ವೇರ್ ಅಂತ ಹೇಳಿ. ಸೊ ಆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅನ್ನುವಂಥದ್ದು ಈ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ತುಂಬಾ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ಪ್ರಮುಖ ಅಂಗಗಳು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್. ಈ ಸಾಫ್ಟ್ವೇರ್ ಉದ್ಯಮದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಸಹ ಪ್ರೋತ್ಸಾಹ ಇದೆ, ಆಯ್ತಾ. ಅಂದ್ರೆ ಈ ಸಾಫ್ಟ್ವೇರ್ ಫೀಲ್ಡ್ಗೆ ಕೇಂದ್ರ ಸರ್ಕಾರ ಸಹ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಉಂಟು, ರಾಜ್ಯ ಸರ್ಕಾರವು ಸಹ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಉಂಟು ಈ ಫೀಲ್ಡ್ಗೆ. ಯಾಕೆ IT ಫೀಲ್ಡ್ಗೆ, ಯಾಕೆ ಅದರಿಂದ ತುಂಬಾ ಪ್ರಾಫಿಟ್ ಉಂಟು, ಮತ್ತೆ ವರ್ಕ್ ಅನ್ನ ತುಂಬಾ ಸ್ಪೀಡ್ ಆಗಿ ಮಾಡ್ತದೆ. ಸೊ ಆ ಒಂದು ಕಾರಣಕ್ಕೆ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಬೋತ್ ಆರ್ ಸೊ ಗಿವ್ ದ ಇಂಪಾರ್ಟೆನ್ಸ್ ಅಥವಾ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ, ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ಬರಿಬೇಕಾದ ನಾನು ಹೇಳ್ತೀನಿ, ಈಗ ಬರೆಯೋದು ಬೇಡ, ನೀವು ಹೆಡ್ಡಿಂಗ್ ಬರೆದ್ರೆ ಸಾಕು, ಆಯ್ತಾ. ಸೊ ಈ ಉದ್ಯಮದ ಉತ್ತೇಜನಕ್ಕಾಗಿ ದೇಶದ ವಿವಿಧೆಡೆಯಲ್ಲಿ ಹಲವಾರು STP ಅಂದ್ರೆ ಸಾಫ್ಟ್ವೇರ್, ಅಲ್ಲಿ STP ಅಂತ ಹೇಳಿದ್ರೆ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್. ಸೊ ಇಂಗ್ಲಿಷ್ ಅಲ್ಲಿ ಯಾರಿಗಾದ್ರೂ ಹೇಳ್ಬೋದಾ? ಅಲ್ಲಿ S ಇದುಂಟು, P ಇದ್ದುಂಟು, ನೀವು ಜಸ್ಟ್ T ಇದೆ ಹೇಳಿದ್ರೆ ಆಯ್ತು. ಯಾರಿಗಾದ್ರೂ ಹೇಳ್ಬೋದಾ STP ಅನ್ನು ಇಂಗ್ಲಿಷ್ ಅಲ್ಲಿ ಫುಲ್ ಫಾರ್ಮ್? ಮೊಬೈಲ್ ಇಲ್ಲದೆ ಹೇಳ್ಬೋದು. ಕನ್ನಡದಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್, ಇಂಗ್ಲಿಷ್ ಅಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್, ಇಂಗ್ಲಿಷ್ ಅಲ್ಲಿ ಯಾರಾದ್ರೂ? ಸಾಫ್ಟ್ವೇರ್ ಟೆಕ್ನಾಲಜಿ ಡೆವಲಪ್ಮೆಂಟ್. ಟೆಕ್ನಾಲಜಿ P ಅಮ್ಮ, ಪಾರ್ಕ್ ದೀಪ್ತಿ, ಆಯ್ತಾ. ಓಕೆ, ವೆರಿ ಗುಡ್, ಆಯ್ತಾ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಇಂಗ್ಲಿಷ್ ಅಲ್ಲಿ. ಸೊ ಕನ್ನಡದಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್. ಸೊ ಅವುಗಳನ್ನ ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಅದು ಯಾವಾಗ ಅಂದ್ರೆ 1995 ಅಲ್ಲಿ. ಸೊ ಅದನ್ನೊಂದು ಬರ್ಕೊಳ್ಬೇಕು. ಏನು ಜ್ಞಾನಾಧಾರಿತ ಕೈಗಾರಿಕೆ ಉತ್ತೇಜನಕ್ಕಾಗಿ ದೇಶದ ವಿವಿಧೆಡೆಯಲ್ಲಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ ಬ್ರಾಕೆಟ್ ಅಲ್ಲಿ STP ಇಂದ ಬರೀರಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್.
ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ 1995ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸೊ ಈ STP ಅಥವಾ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನುವಂಥದ್ದೇನು ಅಂತ ಹೇಳಿದ್ರೆ ಹೆಚ್ಚು ಇಂಪಾರ್ಟೆನ್ಸ್ ಎಲ್ಲಿ ಪಡೆದಿದೆ ಅಥವಾ ಅದರಲ್ಲಿ ಹೆಚ್ಚು ಅಭಿವೃದ್ಧಿ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ ಅದು ಸೌತ್ ಇಂಡಿಯಾದಲ್ಲಿ, ಆಯ್ತಾ. ನಾರ್ತ್ ಇಂಡಿಯಾದಲ್ಲಿ ಕಡಿಮೆ, ದಕ್ಷಿಣ ಭಾರತದಲ್ಲಿ ಅದರ ಇಂಪಾರ್ಟೆನ್ಸ್ ಹೆಚ್ಚಿರುವುದು. ಸೊ ದಕ್ಷಿಣ ಭಾರತದಲ್ಲಿ ಸಹ ಯಾವ ರಾಜ್ಯದಲ್ಲಿ ಹೆಚ್ಚಿರುತ್ತು ಅಂತ ಹೇಳಿ ನಿಮಗೆ ಗೊತ್ತೇ ಉಂಟು. ಸೊ ದಟ್ ಈಸ್ ವೆರಿ ಗ್ರೇಟ್ಫುಲ್ ಟು ದ ಕರ್ನಾಟಕ, ಹೌದಾ. ಸೊ ಎಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಈ ರಾಜ್ಯಗಳಲ್ಲೆಲ್ಲ ಸಾಫ್ಟ್ವೇರ್ ಫೀಲ್ಡ್ ಅನ್ನುವಂಥದ್ದು ತುಂಬಾ ಫೇಮಸ್ ಆಗಿ ಇದೆ, ಆಯ್ತು. ಇದನ್ನು ಬರ್ಕೊಳ್ಬೇಕು ಅಂತ ಹೇಳಿಲ್ಲ, ಸೊ ನೆಕ್ಸ್ಟ್ ಬರೀಲಿಕ್ಕೆ ಉಂಟು ನಿಮಗೆ. ಕರ್ನಾಟಕ ರಾಜ್ಯವು ಸಾಫ್ಟ್ವೇರ್ ಕೈಗಾರಿಕೆಯಲ್ಲಿ ತುಂಬಾ ಉತ್ತಮವಾದಂತಹ ಹೆಸರನ್ನ ಗಳಿಸಿರುವಂತದ್ದು. ಸೊ ಕರ್ನಾಟಕದಲ್ಲಿ ಯಾವ ಪ್ಲೇಸ್ ಅಂತ ಹೇಳಿ ನಿಮಗೆ ಗೊತ್ತೇ ಉಂಟು. ಸೊ ಕರ್ನಾಟಕದಲ್ಲಿ ಬೆಂಗಳೂರು ತುಂಬಾ ಫೇಮಸ್ ಆಗಿ ಇರುವಂತದ್ದು. ದೇಶದಲ್ಲಿ ಹಲವು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳು ಸ್ಥಾಪನೆ ಆಗಿದೆ. ಸೊ ಅದರಲ್ಲಿ ದೆಹಲಿ ಇರ್ಬೋದು, ಇದು ಬೆಂಗಳೂರು ಫಸ್ಟ್ ಆಯ್ತಾ ಮಕ್ಳೇ. ಆಯ್ತಾ. ಸೊ ಎಲ್ಲೆಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು, ಮುಂಬೈ, ಪುಣೆ, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ, ದೆಹಲಿ, ನೋಯಿಡಾ. ಸೊ ಅದು ನೋಯಿಡಾ ಅನ್ನುವಂಥದ್ದು ಉತ್ತರ ಪ್ರದೇಶದಲ್ಲಿ ಬರುವಂತದ್ದು. ಮತ್ತೆ ಉಳಿದಂತೆ ನಿಮಗೆ ಎಲ್ಲೆಲ್ಲಿ ಅಂತ ಹೇಳಿ ಗೊತ್ತುಂಟು ಅಂತ ಅನ್ಕೊಂಡಿದ್ದೇನೆ. ಸೊ ಈ ಪ್ಲೇಸ್ ಗಳಲ್ಲಿ ಏನು ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಸಂಸ್ಥೆಗಳು ಸ್ಥಾಪನೆ ಆಗಿದ್ರು. ಅಂದ್ರೆ ಆ ಒಂದು ಪಾಯಿಂಟ್ ಅನ್ನ ಸೆಂಟರ್ ಆಗಿ ಇಟ್ಕೊಂಡು ಅಲ್ಲೇ ಸುತ್ತಮುತ್ತಲೆಲ್ಲ ಕಡೆಯಲ್ಲಿ ಸೊ IT ಫೀಲ್ಡ್ ಅನ್ನುವಂಥದ್ದು ತುಂಬಾ ಮಹತ್ವವನ್ನ ಪಡೆದಿದೆ. ಸೊ ಈಗ ನಿಮಗೆ ತುಂಬಾ ಇಂಪಾರ್ಟೆಂಟ್, ಭಾರತದಲ್ಲಿ ಬೆಂಗಳೂರು ಅನ್ನುವಂಥದ್ದು ಸಾಫ್ಟ್ವೇರ್ ಕೈಗಾರಿಕೆಯಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಂತಹ ಒಂದು ಪ್ಲೇಸ್. ಸೊ ಆದ್ರಿಂದ ಬೆಂಗಳೂರನ್ನು ಏನು ಅಂತ ಕರೀತಾರೆ ಅಂತ ಹೇಳಿದ್ರೆ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಕರೀತಾರೆ. ಸೊ ಕ್ವಶನ್ ಹೀಗೆ ಬರ್ತದೆ, ಬೆಂಗಳೂರನ್ನು ಯಾವ ಕಾರಣಕ್ಕಾಗಿ ಅಥವಾ ಏತಕ್ಕಾಗಿ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ ಅಂತ ಹೇಳಿ. ನೀವು ಕ್ವಶನ್ ಹಾಗೆ ಬರ್ಕೊಂಡು ಆನ್ಸರ್ ಬರ್ತದೆ, ತೊಂದ್ರೆ ಇಲ್ಲ. ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಏಕೆ ಕರೆಯುತ್ತಾರೆ? ಭಾರತದಲ್ಲಿ ಬೆಂಗಳೂರು ಸಾಫ್ಟ್ವೇರ್ ಕೈಗಾರಿಕೆಗಳ ಅತ್ಯಂತ ಮಹತ್ವವನ್ನ ಹೊಂದಿರುವಂತಹ ಒಂದು ಪ್ಲೇಸ್. ಸಾಫ್ಟ್ವೇರ್ ಅಂತ ಹೇಳಿ ಸಹ ಕರಿಬಹುದು, ಅಥವಾ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಹೊಂದಿರುವ ಕಾರಣದಿಂದಾಗಿ ಸೊ ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ. ಸೊ ಕೆಲವೊಮ್ಮೆ ಮಕ್ಕಳೇ ಸಿಲಿಕಾನ್ ವ್ಯಾಲಿ ಅಂತ ಸಹ ಕರೀತಾರೆ ಬೆಂಗಳೂರನ್ನು, ಅಥವಾ ಅದನ್ನು ಸಿಲಿಕಾನ್ ಸಿಟಿ ಅಂತ ಸಹ ಕರೀತಾರೆ. ಸೊ ನೀವು ಎರಡು ಹೆಸರು ಕೊಟ್ಟರು ಸಹ ನೀವು ಬರಿಬೇಕಾದ್ದು ಬೆಂಗಳೂರು, ಸಿಲಿಕಾನ್ ಸಿಟಿ ಆರ್ ಸಿಲಿಕಾನ್ ವ್ಯಾಲಿ. ನೆನಪಿಟ್ಟುಕೊಳ್ಳಿ, ಸಿಲಿಕಾನ್ ಸಿಟಿ ಅಂತ ಸಹ ಕರಿಬಹುದು, ಸಿಲಿಕಾನ್ ವ್ಯಾಲಿ ಅಂತ ಸಹ ಕರಿಬಹುದು. ಸೊ ನೀವು ಎರಡು ಹೆಸರು ಕೊಟ್ಟರು ಸಹ ನೀವು ಟಿಕ್ ಮಾಡ್ಬೇಕಾದ್ದು ಮ್ಯಾಪ್ ಅಲ್ಲಿ ಎಲ್ಲಿಯಾದ್ರೂ ಕೇಳಿದ್ರೆ ಅಥವಾ ಕ್ವಶನ್ಸ್ ಅಲ್ಲಿ ಕೇಳಿದ್ರೆ. ಸೊ ಆನ್ಸರ್ ಇಸ್ ಬೆಂಗಳೂರು. ನೆನಪಿಟ್ಟುಕೊಳ್ಳಿ, ಅದನ್ನ ಮರಿಬೇಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಟಿಕ್ ಮಾಡಿಕೊಳ್ಳಿ ಇಂಪಾರ್ಟೆಂಟ್ ಅಂತ ಹೇಳಿ. ಆಯ್ತಾ ಬರ್ತು. ಸೊ ಕರ್ನಾಟಕಕ್ಕೆ ಸಂಬಂಧಿಸಿ ಬೆಂಗಳೂರು ಮಾತ್ರ ಅಲ್ಲ, ಮೈಸೂರು, ಮಂಗಳೂರು, ಹುಬ್ಳಿ, ಉಡುಪಿ, ಸೊ ಈ ಎಲ್ಲ ಜಿಲ್ಲೆಗಳಲ್ಲಿ ಸಹ ಏನು IT ಫೀಲ್ಡ್ ಅನ್ನುವಂಥದ್ದು ಡೆವಲಪ್ಮೆಂಟ್ ಆಗ್ತಾ ಉಂಟು. ಸೊ ಕರ್ನಾಟಕದಲ್ಲಿ ಹೈಯೆಸ್ಟ್ ಇರುವಂತದ್ದು ದಟ್ ಈಸ್ ಬೆಂಗಳೂರು. ನೆಕ್ಸ್ಟ್ ಮೈಸೂರಲ್ಲಿ ಉಂಟು, ನಮ್ಮ ಮಂಗಳೂರಲ್ಲಿ ಸಹ ಉಂಟು, ಹುಬ್ಳಿ, ಉಡುಪಿ, ಇಲ್ಲೆಲ್ಲ ಸಾಫ್ಟ್ವೇರ್ ಫೀಲ್ಡ್ಗಳು ವರ್ಕ್ ಮಾಡ್ತಾ ಇದೆ, ಸಾಫ್ಟ್ವೇರ್ ಕಂಪನಿಗಳು ಇದೆ. ಸೊ ಅದರ ಜೊತೆಗೆ ನಮ್ಮ ದೇಶದಲ್ಲಿ ಹಾರ್ಡ್ವೇರ್ ಕೈಗಾರಿಕೆ ಸಹ ಅಭಿವೃದ್ಧಿ ಹೊಂದುತ್ತಾ ಉಂಟು. ಸಾಫ್ಟ್ವೇರ್ ನ ಒಟ್ಟೊಟ್ಟಿಗೆ ಹಾರ್ಡ್ವೇರ್ ಕೈಗಾರಿಕೆ, ಹಾರ್ಡ್ವೇರ್ ಇಂಡಸ್ಟ್ರಿಗಳು ಸಹ ಡೆವಲಪ್ಮೆಂಟ್ ಆಗ್ತಾ ಉಂಟು ಅಂತ ಹೇಳಿ ಹೇಳ್ಬೋದು. ಆದ್ರೆ ಏನು ಅಂತ ಹೇಳಿದ್ರೆ, ಸೊ ನಿಮಗೆ ಅಬ್ದುಲ್ ಕಲಾಂ ಇದೊಂದು ಪಾಠ ಇತ್ತು ಇಂಗ್ಲಿಷ್ ಅಲ್ಲಿ, ಯಾವಾಗ 9th ಅಲ್ಲಿ ಇರ್ಬೋದು, 9th ಅಲ್ಲಲ್ವಾ, ಇಂಗ್ಲಿಷ್ ಅಲ್ಲಿ ಅಬ್ದುಲ್ ಕಲಾಂ ಇದೊಂದು ಪಾಠ ಇದ್ದದ್ದು ಇತ್ತಾ? ಪಾಠ ಆಗ್ಲಿಲ್ಲ ಅಂತ ಲಾಸ್ಟ್ ಇಯರ್. ಸೊ ಅಬ್ದುಲ್ ಕಲಾಂ ಇದೊಂದು ಪಾಠ ಇತ್ತು. ಸೊ ಅದು ಅಲ್ಲ 10th ಅಲ್ಲಿಯ, ನಂಗೆ ಮರ್ತೋಗಿದೆ 9th 10th ಅಂತ ಹೇಳಿ. ಸೊ ಅದ್ರಲ್ಲಿ ಬರ್ತದೆ ಅವರದ್ದು ಏನು ಫೀಲಿಂಗ್ಸ್ ಅನ್ನ, ಅವರ ಡ್ರೀಮಿಂಗ್ ಅನ್ನ ಹೇಳ್ತಾ ಬರುವಾಗ ಸೊ ಅವರು ಹೇಳ್ತಾರೆ ಹೇಗೆ ಸಾಫ್ಟ್ವೇರ್ ಅನ್ನುವಂಥದ್ದು ಭಾರತದಲ್ಲಿ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೋ ಸೊ ಅದೇ ರೀತಿಯಲ್ಲಿ ಸೊ ಗೊತ್ತಿಲ್ಲ ಅಂತ ಹೇಳಿ ಬಂತು.
ಸೊ ಸಾಫ್ಟ್ವೇರ್ ಅನ್ನುವಂಥದ್ದು ಹೇಗೆ ಡೆವಲಪ್ಮೆಂಟ್ ಆಗಿದ್ದು ಭಾರತದಲ್ಲಿ, ಸೊ ಅದೇ ರೀತಿಯಲ್ಲಿ ಹಾರ್ಡ್ವೇರ್ ಸಹ ಒಂದು ಡೆವಲಪ್ಮೆಂಟ್ ಆಗ್ಬೇಕು ಅನ್ನುವಂಥದ್ದು ಅಬ್ದುಲ್ ಕಲಾಂ ರ ಒಂದು ಕನಸಾಗಿದೆ. ಸಾಫ್ಟ್ವೇರಿಗೆ ಸಂಬಂಧಿಸಿ ಭಾರತದಲ್ಲಿ ಏನು ಕೊರತೆ ಇಲ್ಲ, ಆಯ್ತಾ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ ಏನು ಹಾರ್ಡ್ವೇರ್ ಅನ್ನ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಸ್ವಲ್ಪ ಡಿಪೆಂಡೆನ್ಸ್ ಆಗ್ತಾ ಇದ್ದೇವೆ. ಸಾಫ್ಟ್ವೇರ್ ವಸ್ತುಗಳು ಸಹ ತುಂಬಾ ಇಂಪಾರ್ಟೆಂಟ್, ಇದರಿಂದ ದೇಶದಲ್ಲಿ ವಿದೇಶಿ ವಿನಿಮಯ ತುಂಬಾ ಆಗ್ತಾ ಉಂಟು. ಸೊ ಏನು ಹಾರ್ಡ್ವೇರ್ ಅಲ್ಲಿ ಸಹ ನಾವು ಸ್ವಲ್ಪ ಅಭಿವೃದ್ಧಿ ಆಗ್ಬೇಕಾದ ಸ್ವಲ್ಪ ಅನಿವಾರ್ಯತೆ ಇದೆ ಅಂತ ಹೇಳಿ ಹೇಳ್ಬೋದು, ಆಯ್ತಾ. ಸೊ ಭಾರತದಲ್ಲಿ ರಫ್ತಾಗುವ ಸರಕುಗಳಲ್ಲಿ ಸಾಫ್ಟ್ವೇರ್ ವಸ್ತುಗಳು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸಿದೆ. ಇದರಿಂದಾಗಿ ದೇಶದಲ್ಲಿ ವಿದೇಶಿ ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ನಮ್ಗೆ ತುಂಬಾ ಲಾಭ ಉಂಟು. ಸೊ ಅಂದ್ರೆ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಗಳಿಸಿದೆ ಅಂತ ಯಾರೋ ಮಾತಾಡಿದ್ರು, ಯಾರು ಗೊತ್ತಾಗ್ಲಿಲ್ಲ ನಂಗೆ, ಆಯ್ತಾ. ಸೊ ಸಾಫ್ಟ್ವೇರ್ ಗೆ ಸಂಬಂಧಿಸಿ ಇದಿಷ್ಟು ವಿಚಾರಗಳನ್ನ ಹೇಳಿದೆ. ಇಲ್ಲಿಗೆ ಭಾರತದ ಕೈಗಾರಿಕೆಗಳು ಪಾಠ ಮುಕ್ತಾಯ ಆಯ್ತು, ಆಯ್ತಾ. ಸೊ ಈಗ ಜನ ಬಂದ್ರು ಪಾಠ ಎಂಡ್ ಆಗುವಾಗ.